ರಾಜ ವಿಕ್ರಮಾದಿತ್ಯ ಒಬ್ಬ ತಾಂತ್ರಿಕನಿಗೆ ಬೇತಾಳವನ್ನ ತಂದ್ಕೊಡ್ತೀನಿ ಅಂತ ಹೇಳಿದ್ದ. ಅದಕ್ಕೆ ಬೇತಾಳವನ್ನ ತರೋದಕ್ಕೆ ಕಾಡಿನ ಕಡೆ ಹೊರಟಿದ್ದ. ಅವರು ದಟ್ಟ ಕಾಡಿಗೆ ಹೋದ್ಮೇಲೆ ಅವರು ಅರಳಿ ಮರದಲ್ಲಿ ಬೇತಾಳ ನೇತಾಡೋದನ್ನ ನೋಡ್ತಾರೆ. ರಾಜ ವಿಕ್ರಮ ಬಹಳ ಸಾಹಸಿ. ಅವರ ವೀರತೆಯ ಪರಿಚಯ ಕೊಡ್ತಾ ಅವರು ಆ ಬೇತಾಳವನ್ನ ಎತ್ಕೊಂಡು ಹೆಗಲ್ ಮೇಲೆ ಹಾಕೊಳ್ತಾರೆ. ಆ ಉದ್ದವಾದ ರಸ್ತೆಯಲ್ಲಿ ಬೇತಾಳವನ್ನ ಹೆಗಲ್ ಮೇಲೆ ಹಾಕೊಂಡು ಸ್ಮಶಾನದ ಕಡೆಗೆ ಹೋಗ್ತಾ ಇದ್ರು. ಆಗ ಬೇತಾಳ ಅವ್ರಿಗೆ ಹೇಳತ್ತೆ, ನಿನ್ನ ವೀರತೆಯನ್ನ ನೋಡಿ ನಾನು ತುಂಬಾ ಪ್ರಸನ್ನನಾದೆ ರಾಜ. ಸ್ಮಶಾನದ ರಸ್ತೆ ತುಂಬಾ ಉದ್ದವಾಗಿದೆ. ನೀನು ಇಷ್ಟಪಟ್ಟರೆ ನಾನು ನಿಂಗೆ ಒಂದು ಕಥೆಯನ್ನ ಹೇಳ್ತೀನಿ. ಆದ್ರೆ ಒಂದು ಷರತ್ತಿದೆ. ಕಥೆಯನ್ನ ನೀನು ಪೂರ್ತಿ ಮನಸ್ಸಿಂದ ಕೇಳಬೇಕು. ಕಥೆಯ ಅಂತ್ಯದಲ್ಲಿ ನಾನಿಂಗೆ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ಒಂದ್ ವೇಳೆ ಅದಕ್ಕೆ ನೀನು ಉತ್ತರವನ್ನ ಕೊಟ್ಟಿಲ್ಲ ಅಂದ್ರೆ ನಿನ್ನ ತಲೆ ಮತ್ತೆ ಮುಂಡವನ್ನ 2 ಭಾಗ ಮಾಡ್ತೀನಿ. ಇನ್ನೊಂದು ವಿಷಯ, ಕಥೆಯ ಮಧ್ಯದಲ್ಲಿ ನೀನು ಮಾತಾಡಿದ್ರೆ ಮತ್ತೆ ನಾನು ಮರಕ್ಕೆ ಹೋಗ್ಬಿಡ್ತೀನಿ. ಏನೇ ಆದ್ರೂ ಪರವಾಗಿಲ್ಲ, ನೀನಿನ್ನ ಬಾಯಿನ ತೆಗಿಲೇಬಾರ್ದು. ರಾಜ ವಿಕ್ರಮಾದಿತ್ಯ ಬೇತಾಳದ ಮಾತನ್ನ ಒಪ್ಕೊಂಡ್ಬಿಡ್ತಾರೆ. ಆಮೇಲೆ ಬೇತಾಳದ ಕಥೆಯನ್ನ ಕೇಳ್ತಾರೆ. ಒಂದರಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ. ಬ್ರಾಹ್ಮಣನಿಗೆ ಒಬ್ಬ ಮಗ ಮತ್ತೆ ಮಗಳು. ಒಂದು ಬಾರಿ ತನ್ನ ಯುವ ಮಗಳನ್ನು ನೋಡಿ ಬ್ರಾಹ್ಮಣ ತನ್ನ ದೈವ ಪತ್ನಿ ಹತ್ರ ಹೇಳ್ತಾನೆ, ನಮ್ಮ ಮಗಳಿಗೆ ಈಗ ಮದುವೆ ವಯಸ್ಸು ಬಂದಿದೆ. ನಾವು ಆದಷ್ಟು ಶೀಘ್ರವಾಗಿ ಅವಳಿಗೆ ಯೋಗ್ಯ ವರನನ್ನು ನೋಡಿ ಅವಳ ಕೈಯನ್ನ ಹಳದಿಯಾಗಿ ಮಾಡಬೇಕು. ಅದಕ್ಕೆ ತನ್ನ ಹೆಂಡತಿ ಕೂಡ ಆದಷ್ಟು ಬೇಗ ಹುಡುಕ್ಬೇಕು ಅಂತ ಹೇಳ್ತಾಳೆ. ಈ ರೀತಿ ಅವಳ ಮಗಳಿಗೋಸ್ಕರ ವರವನ್ನ ಹುಡುಕ್ತಾರೆ. ಒಂದಿನ ಏನಾಗತ್ತಂದ್ರೆ, ಬ್ರಾಹ್ಮಣ ಒಂದು ಪೂಜೆಯನ್ನು ಮುಗಿಸ್ಕೊಂಡು ಬರ್ಬೇಕಾದ್ರೆ ಅವನ ಮಗ ಕೂಡ ಗುರುಕುಲಕ್ಕೆ ಓದಲು ಹೋದಾಗ ಮನೆಯಲ್ಲಿ ಬ್ರಾಹ್ಮಣನ ಪತ್ನಿ ಮತ್ತೆ ಮಗಳು ಮಾತ್ರ ಇದ್ಲು. ಆವಾಗ ಬಾಗಿಲನ್ನ ಬಡಿತಾರೆ. ಬಾಗಿಲನ್ನ ತೆರೆದರೆ ಸುಂದರವಾದ ಒಬ್ಬ ಬ್ರಾಹ್ಮಣ ಯೋಗ ಕಾಣ್ತಾನೆ. ದ್ವಾರಕ್ಕೆ ಬಂದ ಬ್ರಾಹ್ಮಣನಿಗೆ ಅಮ್ಮ ಮಗಳು ಅವರನ್ನ ಅತಿಥಿ ರೀತಿ ನೋಡ್ಕೋತಾರೆ. ಅಪ್ಪ ದೇವ್ರೇ, ಇದೆಂತ ಲೀಲೆನಪ್ಪ ನಿಂದು. ನನ್ನ ಮಗಳಿಗೋಸ್ಕರ ಸುಂದರವಾದ ವರನನ್ನ ಮನೆಗೆ ಕಳಿಸ್ಕೊಟ್ಬಿಟ್ಟಿಯಲ್ಲ. ಈಗ ನಾನು ಈ ಹುಡುಗನ್ ಜೊತೆನೆ ನನ್ ಮಗಳ ಮದ್ವೆ ಮಾಡ್ತೀನಿ. ಬ್ರಾಹ್ಮಣನ ಪತ್ನಿ ಮನೆಗೆ ಬಂದ ಯುವಕನನ್ನ ತನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳೋ ಬಗ್ಗೆ ಕೇಳ್ತಾಳೆ. ನಿಮ್ಮ ಕನ್ಯೆ ಉತ್ತಮ ವಿಚಾರ ಮತ್ತೆ ಆಚರಣೆಯವಳು. ಈ ಸಂಬಂಧದಲ್ಲಿ ನಾನು ಯಾವತ್ತೂ ಬೇಡ ಅಂತ ಹೇಳಲ್ಲ. ಈ ರೀತಿ ಬ್ರಾಹ್ಮಣನ ಪತ್ನಿ ಆ ಬ್ರಾಹ್ಮಣನ ಹತ್ರ ತನ್ನ ಮಗಳ ಮದುವೆ ಬಗ್ಗೆ ಮಾತುಕತೆ ನಡೆಸ್ತಾಳೆ. ಮನೆಯಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಿರದ ಬ್ರಾಹ್ಮಣ ಅವನು ಪೂಜೆ ಮಾಡಲು ಹೋದಾಗ ಅಲ್ಲಿ ಒಂದು ಸುಂದರವಾದ ಹುಡುಗನನ್ನ ನೋಡ್ತಾನೆ. ಈ ಬ್ರಾಹ್ಮಣ ಯೋಗ ಎಷ್ಟು ಸುಂದರವಾಗಿದ್ದಾನೆ. ನನ್ನ ಮಗಳನ್ನ ಮದುವೆ ಮಾಡ್ಕೋ ಅಂತ ನಾ ಏನಕ್ಕೆ ಕೇಳಬಾರ್ದು. ಈ ರೀತಿ ಅವನು ಕೂಡ ಮನೆಯಲ್ಲಿ ನಡೆದಿದ್ದನ್ನ ತಿಳಿದೆ ಮಗಳ ಮದುವೆ ವಚನವನ್ನ ಕೊಡ್ತಾನೆ. ಈ ರೀತಿ ತನ್ನ ತಂಗಿಯ ಮದುವೆ ಬಗ್ಗೆ ಚಿಂತೆಗೊಂಡ ಅವಳ ಅಣ್ಣ ಕೂಡ ಗುರುಕುಲದಲ್ಲಿ ಒಬ್ಬ ಸುಂದರ ಯುವಕನನ್ನು ನೋಡಿ ವಿವಾಹದ ವಚನವನ್ನ ಕೊಡ್ತಾನೆ. ಬ್ರಾಹ್ಮಣ ಮತ್ತೆ ಅವನ ಪುತ್ರ ಅವರು ಆಯ್ಕೆ ಮಾಡಿದವರನ್ನ ಕರ್ಕೊಂಡು ಮನೆಗೆ ಬರ್ತಾ ಇರ್ತಾರೆ. ಅವರು ಬಂದು ನೋಡ್ಬೇಕಾದ್ರೆ ಅವ್ರು ಬರೋಕ್ಕಿಂತ ಮುಂಚೆನೆ ಒಬ್ಬ ಕುಳಿತುಕೊಂಡಿದ್ದಾನೆ. ಇವರು ಯಾರು? ಇವ್ರು ಕಾಶಿ ಅಂತ. ಇವ್ರನ್ನ ನನ್ ಮಗಳು ರತ್ನಂಗೋಸ್ಕರ ಆಯ್ಕೆ ಮಾಡಿದೀನಿ. ನೀನು ಏನ್ ಹೇಳ್ತಾ ಇದೀಯಾ? ರತ್ನ ವಿವಾಹಗೋಸ್ಕರ ನಾನು ಇವನಿಗೆ ಮಾತನ್ನ ಕೊಟ್ಟು ಬಿಟ್ಟಿದ್ದೀನಿ. ಅಪ್ಪ, ಈ ರೀತಿ ಅನರ್ಥ ಆಗ್ಬಿಡ್ತಲ್ಲ. ನಾನು ಕೂಡ ರತ್ನಗೋಸ್ಕರ ಬ್ರಾಹ್ಮಣ ಕುಮಾರನಿಗೆ ಮಾತನ್ನ ಕೊಟ್ಬಿಟ್ಟೆ. ಈ 3 ಜನ ಇಲ್ಲಿ ಬಂದು ಸಿಕ್ಕಾಕೊಬಿದ್ರು. ಈ ರೀತಿ ಚರ್ಚೆ ಮಾಡ್ತಾ ಇರ್ಬೇಕಾದ್ರೆ ಒಬ್ಬ ಆ ಮನೆಗೆ ಓಡಿ ಬರ್ತಾನೆ. ರತ್ನಗೆ ಹಾವು ಕಚ್ಬಿಟ್ಟಿದೆ, ಆದಷ್ಟು ಬೇಗ ನೀವು ಓಡ್ ಬನ್ನಿ. ಒಂದೇ ಒಂದು ಮಗಳಿಗೆ ಈ ರೀತಿ ಆಯ್ತು ಅಂತ ಬ್ರಾಹ್ಮಣ ಅಳ್ತಾ ತುಂಬಾ ಗಾಬರಿಯಿಂದ ಹೊರಗಡೆ ಓಡೋಗ್ತಾನೆ. ಅವರ ಹಿಂದೆನೆ ತನ್ನ ಹೆಂಡತಿ ಮತ್ತೆ ಮಗ ಆ 3 ಜನ ಬ್ರಾಹ್ಮಣ ಕುಮಾರರು ಕೂಡ ಅವ್ರ ಜೊತೆಗೆ ಓಡಿ ಬರ್ತಾರೆ. ಸ್ವಲ್ಪ ದೂರದಲ್ಲಿ ರತ್ನ ಭೂಮಿ ಮೇಲೆ ಬಿದ್ದಿರ್ತಾಳೆ. ಬ್ರಾಹ್ಮಣ ಮತ್ತೆ ಅವನ ಪರಿವಾರ ದುಃಖದ ಪರ್ವತ ಆವರಿಸುತ್ತೆ. 3 ಜನ ರತ್ನಳ ಆ ಸಾವನ್ನು ನೋಡಿ ಕಣ್ಣೀರನ್ನ ಸುರಿಸ್ತಾರೆ. ಮನಸ್ಸನ್ನು ಕೈ ಮಾಡಿಕೊಂಡು ಆ 3 ಜನ ಬ್ರಾಹ್ಮಣ ಕುಮಾರರು ರತ್ನಳಿಗೆ ಗುಂಡಿಯನ್ನ ಹಾಕ್ತಾರೆ. ಅಂತಿಮ ಸಂಸ್ಕಾರದ ನಂತರ ಒಬ್ಬ ಕುಮಾರ ಈ ದುಃಖದಿಂದ ಯೋಗಿಯಾಗಿ ಊರೂರಿಗೆ ಸುತ್ತಾ ಇರ್ತಾನೆ. ಇನ್ನೊಬ್ಬ ಹೆಣವನ್ನ ಸುಡೋ ಕಟ್ಟಿಯನ್ನ ಕಡ್ದು ಗುಡ್ಸನ್ನ ಹಾಕೊಂಡು ಅಲ್ಲೇ ಬಾಳನ್ನ ನಡೆಸ್ತಾನೆ. 3ನೇವನು ಅವನ ಚೀಲವನ್ನ ಹಿಡಿದು ಕಾಡಿನ ಕಡೆಗೆ ಹೋಗ್ತಾನೆ. ಯೋಗಿಯಾದ ಬ್ರಾಹ್ಮಣ ಕುಮಾರ ಈ ಊರಿಂದ ಆ ಊರಿಗೆ ಅಂತ ಎಲ್ಲಾ ಊರು ಸುತ್ತಾ ಇರ್ತಾನೆ. ಆ ರೀತಿ ಅವನು ಸುತ್ತಾಡ್ತಾ ಇರ್ಬೇಕಾದ್ರೆ ಒಬ್ಬ ಮಾಂತ್ರಿಕನನ್ನ ಭೇಟಿಯಾಗ್ತಾನೆ. ನೀವು ಸಿದ್ಧ ಬ್ರಾಹ್ಮಣನ ರೀತಿ ಕಾಣ್ತಾ ಇದೆ. ನೀವು ನಮ್ಮ ದ್ವಾರಕ್ಕೆ ಬಂದಿದ್ದೀರಾ. ನಾನು ಧನ್ಯನಾದೆ.
ಇವತ್ತು ಇಲ್ಲಿ ಉಳಿದುಕೊಂಡು ನಿಮ್ಮ ಸೇವೆ ಮಾಡಲು ನನಗೆ ಅವಕಾಶ ಕೊಡಿ. ತಾಂತ್ರಿಕ ಈ ರೀತಿ ಹೇಳಿದ್ರಿಂದ ಕುಮಾರ ಅಲ್ಲಿ ಉಳ್ಕೋತಾನೆ. ತಾಂತ್ರಿಕನ ಹೆಂಡತಿ ಇವರಿಗೋಸ್ಕರ ಭೋಜನವನ್ನ ಮಾಡ್ತಾಳೆ. ಆ ಸಮಯದಲ್ಲಿ ಇವರ ಮಗು ಅರ್ಜುನ ಬಿಡದೆ ಜೋರಾಗಿ ಅಳುತ್ತಾ ಇತ್ತು. ನೀನ್ ಹೀಗೆ ಅಳ್ತಾ ಇದ್ರೆ ನಾನ್ ನಿನ್ನ ಉರಿಯೋ ಒಲೆಗೆ ಎತ್ತಾಕ್ತೀನಿ. ಆ ಮಗು ಈ ರೀತಿ ಹೇಳಿದ್ರು ಕೂಡ ಆ ಮಗು ಅಳುವುದನ್ನ ನಿಲ್ಲಿಸಲೇ ಇಲ್ಲ. ತಾಂತ್ರಿಕನ ಭಕ್ತಿಗೆ ಇದರಿಂದ ಇನ್ನಷ್ಟು ಕೋಪಗೊಳ್ತಾಳೆ. ಕೋಪದಲ್ಲಿ ಆ ಮಗುವನ್ನ ಬೆಂಕಿಗೆ ಹಾಕೊಳ್ತಾಳೆ. ಇದನ್ನ ನೋಡಿ ಬ್ರಾಹ್ಮಣ ಕುಮಾರ ಹೆದರು ಬಿಡ್ತಾನೆ. ಊಟ ಮಾಡದೆ ಅಲ್ಲಿಂದ ಹೋಗ್ಬಿಡ್ತಾನೆ. ಈ ರೀತಿ ಊಟ ಮಾಡದೆ ಯೋಗಿ ಅವರ ಮನೆಯಿಂದ ಹೋಗಿದ್ದನ್ನ ಕಂಡ ಆ ಮಾಂತ್ರಿಕ ಓಡಿ ಬಂದು ಇವನನ್ನ ಭೇಟಿ ಆಗ್ತಾನೆ. ಇವನ ಬಳಿ ವಿನಂತಿ ಮಾಡ್ಕೊತಾನೆ. ಬ್ರಾಹ್ಮಣ ಕುಮಾರ, ನಮ್ಮಿಂದ ಏನಾದ್ರೂ ತಪ್ಪಾದ್ರೆ ನಮ್ಮನ್ನ ಕ್ಷಮಿಸ್ಬಿಡು. ನೀನು ಭೋಜನವನ್ನ ತ್ಯಾಗ ಮಾಡಿ ನಮ್ಗೆ ಪಾಪವನ್ನ ಉಂಟು ಮಾಡೋ ಹಾಗೆ ಮಾಡ್ಬೇಡ. ಈ ಮಾತನ್ನ ಕೇಳಿದ ಬ್ರಾಹ್ಮಣ ಅವನ ಹೆಂಡತಿ ಬಗ್ಗೆ ಎಲ್ಲವನ್ನ ವಿವರವಾಗಿ ಹೇಳ್ತಾನೆ. ನಿನ್ನ ಪತ್ನಿ ಒಬ್ಬ ರಾಕ್ಷಸಿ ಕೈಯಲ್ಲಿ ನಾನು ಯಾವತ್ತೂ ಭೋಜನವನ್ನ ಮಾಡೋದಿಲ್ಲ. ನನ್ನ ಮಗುಗೆ ಏನೂ ಆಗಿಲ್ಲ, ನೀವು ಚಿಂತೆಗೊಳ್ಬೇಡಿ. ನೀವು ದಯವಿಟ್ಟು ನನ್ನ ಜೊತೆಗೆ ಬನ್ನಿ. ತಾಂತ್ರಿಕ ಒಂದು ಪುಸ್ತಕವನ್ನ ಹಿಡಿದು ಬ್ರಾಹ್ಮಣನ ಜೊತೆಗೆ ಹೋಗ್ತಾನೆ. ಪುಸ್ತಕವನ್ನ ತೆರೆದು ಕೆಲವು ಮಂತ್ರವನ್ನ ಹೇಳ್ತಾನೆ. ಮಂತ್ರ ಉಚ್ಚಾರಣದ ನಂತರ ಆ ಮಗು ಮತ್ತೆ ಖುಷಿಯಾಗಿ ಸೃಷ್ಟಿಯಾಗುತ್ತೆ. ಮತ್ತೆ ಅಲ್ಲಿ ಆಟಗಳು ಶುರು ಮಾಡುತ್ತೆ. ಇವನಿಗೆ ಎಲ್ಲಿಲ್ಲದ ಆಶ್ಚರ್ಯ. ಒಂದ್ ವೇಳೆ ಈ ಪುಸ್ತಕ ನನಗೆ ಸಿಕ್ಕಿದ್ರೆ ನಾನು ಕೂಡ ನನ್ನ ಹೆಂಡತಿಯನ್ನ ಮತ್ತೆ ಜೀವಂತವಾಗಿಸ್ಬೋದಲ್ಲ? ಈ ರೀತಿ ಯೋಚನೆ ಮಾಡಿ ಬ್ರಾಹ್ಮಣ ಆ ರಾತ್ರಿ ಅಲ್ಲೇ ಉಳ್ಕೋತಾನೆ. ಆ ಪುಸ್ತಕವನ್ನ ಕದಿಯಲು ಒಂದು ತಂತ್ರವನ್ನ ಹೂಡ್ತಾನೆ. ಮಧ್ಯರಾತ್ರಿ ಆ ತಾಂತ್ರಿಕ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಬ್ರಾಹ್ಮಣ ಆ ಪುಸ್ತಕವನ್ನ ಹಿಡಿದು ಯಾರಿಗೂ ಗೊತ್ತಿಲ್ಲದ ಹೋಗ್ಬಿಡ್ತಾನೆ. ನಂತರ ಆ ಕಾಡಿನಲ್ಲಿ ರತ್ನಾಳ ಮನೆಗೆ ಹೊರಡ್ತಾನೆ. ಅಲ್ಲಿದ್ದ ಬ್ರಾಹ್ಮಣ ಯುವಕನ ಬಳಿ ಬರ್ತಾನೆ. ನಿನ್ನತ್ರ ರತ್ನಾಳ ಎಲುಬುಗಳು ಇದೆಯಾ? ಆ ಎಲುಬಿದ್ದ ರತ್ನಾಳಿಗೆ ನಾವು ಜೀವನ ಕೊಡಬಹುದು. ಅದು ಹೇಗೆ? ನನ್ನ ಹತ್ರ ಒಂದು ಪುಸ್ತಕವಿದೆ. ಇದರಲ್ಲಿ ಬರ್ದ ಮಂತ್ರಗಳಿಂದ ನಾವು ರತ್ನಾಳನ್ನ ವಾಪಸ್ ಕಳಿಸಬಹುದು. ಆದ್ರೆ ಅದಕ್ಕೋಸ್ಕರ ನಾವು ಸ್ಮಶಾನಕ್ಕೆ ಈಗ ಹೋಗ್ಲೇಬೇಕು. ಅವರಿಬ್ಬರು ಕೂಡ ಸ್ಮಶಾನಕ್ಕೆ ಬರ್ತಾರೆ. ಮೂರನೇ ಬ್ರಾಹ್ಮಣನನ್ನ ಅವರು ಭೇಟಿ ಮಾಡಿ, ನೀನು ರತ್ನಾಳ ಭಸ್ಮವನ್ನ ಕೊಟ್ರೆ ಅವಳನ್ನ ಖಂಡಿತವಾಗಿ ನಾವು ಮತ್ತೆ ಬರೆಸಬಹುದು. ಮೂರನೇ ಬ್ರಾಹ್ಮಣ ಕೂಡ ತುಂಬಾ ಖುಷಿಯಾಗಿ ತಯಾರಾಗ್ತಾನೆ. ಅವರು ಮೂರೂ ಜನ ರತ್ನಾಳ ಮೂಳೆ ಭಸ್ಮವನ್ನ ಹಿಡಿದು ಅವಳ ಅಂತಿಮ ಸಂಸ್ಕಾರ ಸ್ಥಳದಲ್ಲಿ ನಿಂತ್ಕೊಂಡು ಮಂತ್ರವನ್ನ ಹೇಳ್ತಾರೆ. ಸ್ವಲ್ಪ ಹೊತ್ತಲ್ಲಿ ರತ್ನ ಜೀವಂತವಾಗ್ತಾಳೆ. ಅವಳು ಬದುಕಿ ಬಂದದನ್ನು ನೋಡಿ ಮೂರೂ ಬ್ರಾಹ್ಮಣರು ತುಂಬಾ ಖುಷಿಯಾಗ್ತಾರೆ. ಈಗ ಮುಂದಿನ ಕಥೆಯನ್ನ ನಾನು ನಿಮ್ಗೆ ಹೇಳೋದೇ ಇಲ್ಲ. ನಾನು ಮುಂಚೆನೆ ಹೇಳಿದ್ದೆ ನಿಮ್ಮ ಹತ್ರ ಒಂದು ಪ್ರಶ್ನೆಯನ್ನ ಕೇಳ್ತೀನಿ ಅಂತ. ಸರಿ, ನೀವ್ ಹೇಳಿ, ಅವಳು ಜೀವಂತವಾದ ನಂತರ ಯಾರಿಗೆ ಹೆಂಡತಿಯಾದಳು? ಬೇತಾಳದ ಮಾತನ್ನ ಕೇಳಿ ವಿಕ್ರಮ ಸುಮ್ನೆ ಮುಂದೆ ಹೋಗ್ತಿರ್ತಾರೆ. ಇಲ್ಲಿ ನೋಡು, ನೀನು ಉತ್ತರವನ್ನ ಕೊಟ್ಟಿಲ್ಲ ಅಂದ್ರೆ ನಿನ್ನ ತಲೆಯನ್ನ ನಾನು ಪುಡಿ ಪುಡಿ ಮಾಡಿಬಿಡ್ತೇನೆ. ಸರಿ ಹೇಳ್ತೀನಿ. ಅವನು ಸ್ಮಶಾನದಲ್ಲಿರುವ ಬ್ರಾಹ್ಮಣನ ಹೆಂಡತಿ ಆಗ್ತಾಳೆ. ಅದು ಹೇಗೆ? ಇಲ್ಲಿ ನೋಡು ಬೇತಾಳ, ಯಾವ ಹುಡುಗ ಜೀವನ ಕೊಟ್ನೋ ಅವನು ಪ್ರಾಣವನ್ನ ನೀಡಿದ್ರಿಂದ ಅವನು ಧರ್ಮದಿಂದ ಅಪ್ಪ ಆಗ್ತಾನೆ. ಎಲುಬನ್ನ ಹಿಡ್ಕೊಂಡು ಫಕೀರಾಗಿ ಕಾಡಲ್ಲಿ ಸುತ್ತಾ ಇದ್ನ ಅಲ್ಲ, ಅವನು ಅವನ ಮಗನ ಹಾಗೆ. ಅಸ್ಥಿಯನ್ನ ಮುಟ್ಟುವ ಹಕ್ಕು ಪುತ್ರನಿಗೆ ಮಾತ್ರ. ಯಾವ ಬ್ರಾಹ್ಮಣ ಪತ್ನಿಯನ್ನ ಸುಟ್ಟ ನಂತರ ಅವಳು ಹೋದ ನಂತರವೂ ಕೂಡ ಸ್ಮಶಾನದಲ್ಲಿ ಗುಡಿಸಲನ್ನ ಹಾಕೊಂಡಿದ್ನೋ ಅವನೇ ಧರ್ಮಸಮ್ಮತಿ ಅವಳಿಗೆ ಗಂಡ ಆಗ್ತಾನೆ. ಅವಳ ಜೀವ ಹೋದ್ರೂ ಕೂಡ ಅವಳನ್ನ ಅವನು ಬಿಡ್ಲಿಲ್ಲ. ಅರೆ ರಾಜ, ನೀವು ತುಂಬಾ ಬುದ್ಧಿಶಾಲಿ, ಸರಿಯಾಗಿ ಹೇಳಿದ್ರಿ. ಆದ್ರೆ ನೀವು ಒಂದು ತಪ್ಪನ್ನ ಮಾಡಿದ್ದೀರಾ. ಅದೇನು? ನಾನ್ ನಿಮ್ಗೆ ಒಂದು ಮಾತನ್ನ ಕೊಟ್ಟಿದ್ದೆ, ನೀವು ಬಾಯಿಯನ್ನ ತೆರಿಲೇಬಾರ್ದು ಅಂತ. ನೀವು ಬಾಯಿ ಬಿಟ್ಟರೆ ನಾನು ಹೋಗ್ತೀನಿ ಅಂತ ಹೇಳಿದ್ದೆ ನಿಮ್ಗೆ. ನೀವು ಬಾಯಿ ಬಿಟ್ಟಿದ್ರಿಂದ ನಾನು ಹೋಗ್ತೀನಿ. ಇಷ್ಟನ್ನ ಹೇಳಿ ಬೇತಾಳ ರಾಜನ ಭುಜದಿಂದ ಕೆಳಗಿಳಿದು ತಕ್ಷಣ ಮಾಯವಾಗ್ಬಿಡತ್ತೆ.